ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಭರವಸೆಯೇ ಬದುಕು, ನಂಬಿಕೆ ಇರಲಿ. ಬರೆದಿರೋದು ಶ್ವೇತಾ ಬೇಡೆ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ ಹೆಸರು ನೀವು ಯಾಕೆ ಸೋಲ್ತೀರಿ ಅಂತ. ಓಕೆ, ಏನು ಹೇಳ್ತಾ ಇದೆ ನೋಡೋಣ. ಸೋಲು ಅದೊಂದು ಎಲ್ಲರಿಂದಲೂ ಪ್ರತ್ಯೇಕವಾದ ಪದ ಅಲ್ವಾ? ಪ್ರತ್ಯೇಕ ಅದು ಯಾವತ್ತೂ ಕೂಡ. ಸೋಲು ಎನ್ನುವುದು ಯಾರಿಗೂ ಬೇಕಿಲ್ಲ. ಅದನ್ನು ಅಪ್ಪುವವರು ಯಾರೂ ಇಲ್ಲ. ಆದರೆ ಸೋಲಿಗೆ ಹುಡ್ಕೊಂಡು ಬಂದು ನಮ್ಮನ್ನು ಹಗ್ ಮಾಡುತ್ತೆ. ಹೋಗಿ ಬಂದು ನೀನೇ ಇಷ್ಟ ಎಂದು ನಮ್ಮನ್ನು ಅಪ್ಪುವುದಿಷ್ಟ. ಜೊತೆ ಇರುವುದಿಷ್ಟ, ನಮ್ಮ ಜೊತೆ ಇರೋದಿಷ್ಟ ಮತ್ತು ನಮ್ಮನ್ನು ಕಾಡಿಸುವುದಿಷ್ಟ. ನಮಗಿಷ್ಟ ಇಲ್ಲ ಸೋಲು, ಆದರೆ ಸೋಲಿಗೆ ಮಾತ್ರ ನಮ್ಮನ್ನು ಕಾಡ್ಸೋಕ್ಕಿಷ್ಟ, ನಮ್ಮನ್ನು ಅಪ್ಕೊಳ್ಳೋಕ್ಕಿಷ್ಟ, ನಮ್ಮ ಜೊತೆಲಿರೋಕ್ಕಿಷ್ಟ. ಒಂಥರ ನಕ್ಷತ್ರಿಕನಂತೆ ನಮ್ಮನ್ನು ಯಾವಾಗಲೂ ಕಾಡ್ತಾನೇ ಇರುತ್ತೆ. ಬೆನ್ನು ಬೀಳುತ್ತೆ, ನಮ್ಮ ಹಿಂದೆನೇ ಸುತ್ತತ್ತೆ. ದೂರ ಹೋದಷ್ಟು ಮತ್ತೆ ನಮ್ಮ ಹಿಂದೆ ನೆರಳಂತೆ ಬಂದು ನಮ್ಮನ್ನು ಅಪ್ಪತ್ತೆ. ಅದರಿಂದ ಹೆದರಿ ದೂರ ಓಡಿದಷ್ಟು ದುಪ್ಪಟ್ಟು ವೇಗದಿಂದ ಹಿಂದೆ ಬಂದು ಹೆಗಲ ಮೇಲೆ ಕೂರುತ್ತೆ. ಇರುವ ಕಷ್ಟಗಳ ಮಧ್ಯೆ ಕೈ ಹಾಕಿದ ಕೆಲಸವೊಂದು ಸರಿಯಾದ ಫಲಿತಾಂಶ ಕೊಡದೆ ಕಾಡುವುದಿದೆಯಲ್ಲ. ನಾವೇನಾದರೂ ಒಂದು ಏನೋ ಕಷ್ಟಪಟ್ಟು ನಮಗಿರುವಂಥ ಸಮಯದಲ್ಲಿ ಕಷ್ಟಪಟ್ಟು ಹೇಗೋ ಮಾಡಿ ನಾವೊಂದು ಕೆಲಸ ಕೈ ಹಾಕಿ ಅದು ನಮಗೆ ರಿಸಲ್ಟ್ ಕೊಡಲ್ಲ ಅಲ್ವಾ? ಅವಾಗ ಆಗುತ್ತಲ್ವ ನಮಗೆ ಮನಸ್ಸಿಗೆ ಅದೊಂದು ಹೀನಾಯ ಸ್ಥಿತಿ ಆಗಿಬಿಡುತ್ತೆ. ನಮ್ಮ ಒಳಗಡೆ ಎಲ್ಲ ಕಳ್ಕೊಂಬಿಟ್ವಿ ಅನ್ನೋದನ್ನು ಹುಟ್ಟಿಸುತ್ತೆ. ನಾವು ಅಂದ್ಕೊಂಡಿರೋ ಕೆಲಸ ಆಗಲಿಲ್ಲ ಅಂದಾಗ. ಬರೀ ಗೆಲುವು ಮತ್ತು ಗೆಲುವಷ್ಟೇ. ಇಂಥ ಸಮಯದಲ್ಲಿ ಸೋಲು ಎನ್ನುವ ಪದ ಹತ್ತಿರಕ್ಕೂ ಸುಳಿಯಕೂಡದು ಎನ್ನುವುದನ್ನು ಯೋಚಿಸುವುದು ತಪ್ಪಲ್ಲ. ನನಗೆ ಗೆಲುವೇ ಬೇಕು ಅಂತ ಹೇಳಿ ನಾವು ಅಂದ್ಕೊಳ್ಳೋದು ತಪ್ಪಲ್ಲ. ಯಾವಾಗಲೂ ನನಗೆ ಗೆಲುವೇ ಬೇಕು ಅಂತ ಅಂದ್ಕೊಳ್ಳೋದು ತಪ್ಪಲ್ಲ. ಆದರೆ ಸೋಲನ್ನು ಮರೆಯಲಾಗದೆ ನೆರಳಾಗಿ ಹಲುಬುತ್ತಾ ಉಳಿದರೆ ಸೋಲು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಹೇಗೆ ಅಂದರೆ, ನಮಗೆ ಸೋಲು ಅನ್ನೋದು ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಆದರೆ ಸೋಲು ನಮ್ಮ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಆವಾಗವಾಗ ನಾವು ಎಷ್ಟು ಹೆದರು ಓಡ್ತೀವಿ ಅಷ್ಟು ಅದು ನಮ್ಮನ್ನು ಹಿಂದೆ ಫಾಲೋ ಮಾಡುತ್ತೆ. ನಾವು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ ಅಂದಾಗ ಸಿಕ್ಕಾಪಟ್ಟೆ ನೋವಾಗುತ್ತೆ, ನಮಗೆ ಮನಸ್ಸು ಕುಗ್ಗತ್ತೆ. ನಾನು ಯಾವಾಗಲೂ ಗೆಲ್ಲೇಬೇಕು ಅಂದ್ಕೊಳ್ಳೋದು ತಪ್ಪಲ್ಲ. ಆದರೆ ಸೋಲು ನಮ್ಮ ಹಿಂದೆ ಬರ್ತಾ ಇದೆಯಾ, ಸೋಲಿನ ನೆನಪಲ್ಲಿ ನಾವೇ ಅದರ ನೆರಳಲ್ಲಿ ಹೋಗ್ತಾ ಇದ್ದೀವಾ ಅಂತ ಯೋಚನೆ ಮಾಡಬೇಕು. ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ನೀವು ಸೋಲುತ್ತಿದ್ದೀರಾ. ಪ್ರತಿ ಹೆಜ್ಜೆಯಲ್ಲೂ ಒಂದು ಕಿರಿಕಿರಿ, ಅಸಹನೆ ಕಾಡುತ್ತಿದೆಯಾ? ಅದು ನೋವಿನ ವಿಷಯವಂತೂ ಖಂಡಿತ ಅಲ್ಲ. ನೀವು ಸೋಲ್ತಾ ಇದ್ದೀರಾ ಅಂದ ತಕ್ಷಣ ಅದು ನೋವು ಅಂತ ನೀವು ಅನ್ಕೋಬೇಡಿ. ಅದೊಂದು ಖುಷಿ ಪಡುವ ಸುದ್ದಿ. ಅಚ್ಚರಿ ಪಡಬೇಡಿ. ಏನಪ್ಪ ಸೋಲಿದ್ರೆ ನೀವು ಅಷ್ಟು ಖುಷಿಯಾಗಿರಿ ಅಂತ ಹೇಳ್ತಿದ್ದಾರೆ ಇವರು ಅಂತ ಆಶ್ಚರ್ಯ ಪಡಬೇಡಿ. ಯಾಕಂದರೆ ಪ್ರಯತ್ನ ಪಟ್ಟಾಗ ಮಾತ್ರವಲ್ಲವೇ ಫಲಿತಾಂಶದ ಚಿಂತೆ. ಅದರ ಅರ್ಥ ನೀವು ಪ್ರಯತ್ನಿಸುತ್ತಿದ್ದೀರಿ. ನೀವೇನೂ ಮಾಡದೆ ಸುಮ್ಮನೆ ಕನಸನ್ನು ಕಾಣ್ತಾ ಇಲ್ಲ. ನೀವೇನೋ ಒಂದು ಪ್ರಯತ್ನ ಮಾಡ್ತಾನೇ ಇದ್ದೀರಾ. ಇದನ್ನು ನಾನೊಬ್ಬರಿಗೆ ಹೇಳಿದ್ದೆ. ಒಬ್ರು ಯಾರೋ ಸಿಕ್ಕಾಬಟ್ಟೆ ಸಾಲ ಮಾಡ್ಕೊಂಡಿದ್ರು. ಅದನ್ನು ತೀರ್ಸೋಕ್ಕೆ ಅವ್ರಿಗೆ ಕಷ್ಟ ಆಗ್ತಾಯಿತ್ತು. ನಾನು ಅವ್ರಿಗೊಂದು ಮಾತು ಹೇಳಿದೆ, ನಿಜ ಹೇಳಿ ನೀವು ತೀರಿಸ್ಬೇಕಂತ ಇದ್ದೀರಾ? 100% ತೀರಿಸ್ಬೇಕಂತ ಇದ್ದೀನಿ. ಓಕೆ, ಅದಕ್ಕೇನೆಲ್ಲ ಮಾಡ್ತಾ ಇದ್ದೀರಾ? ಹೇಳಿದ್ರು. ಓಕೆ ಫೈನ್. ಬಟ್ ನೀವು ತೀರಿಸ್ಬೇಕು ಅಂತ ನಿರಂತರವಾದ ಪ್ರಯತ್ನ ಮಾಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ತೀರ್ಸೋಕ್ಕೆಲ್ಲ ನೀವು ಏನು ಬೇಕು ಅದನ್ನು ಮಾಡ್ತಾ ಇದ್ದೀರಾ ಅಂದಮೇಲೆ ಗಿಲ್ಟಿಗೆ ಹೋಗಬೇಡಿ. ಈ ಕ್ಷಣದಲ್ಲಿ ಅದು ನಿಮ್ಮ ಕೈ ಹಿಡಿದೇ ಇರ್ಬೋದು, ಈ ಕ್ಷಣದಲ್ಲಿ ನಿಮ್ಗೆ ಅವಮಾನ ಆಗ್ತಿರ್ಬೋದು, ಅದೆಲ್ಲ ತಡ್ಕೊಳ್ಳಿ. ಬಟ್ ಅದನ್ನು ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂದಮೇಲೆ ನೀವು ಗಿಲ್ಟಿಗೆ ಹೋಗಬೇಡಿ. ಈ ಸೋಲನ್ನು ಆಕ್ಸೆಪ್ಟ್ ಮಾಡಿ. ಸೊ ಪ್ರಯತ್ನ ಪಡ್ತಿದ್ದೀರಾ ಅಂದರೆ ಖುಷಿ ಪಡಿ. ನೀವೇನು ಪ್ರಯತ್ನ ಪಡದೆ ನೀವು ಸುಮ್ಮನೆ ಎಸ್ಕೇಪ್ ಆಗಿಬಿಟ್ಟು ಕೈ ಎತ್ಬಿಟ್ಟು ಓಡೋಗ್ತೀರಾ ಅಂತ ಅಂದರೆ ಖಂಡಿತ ನೀವು ಗಿಲ್ಟ್ ಫೀಲ್ ಮಾಡಿ. ಬಟ್ ನೀವು ಅದನ್ನು ಮಾಡ್ತಿಲ್ಲ ಅಂದರೆ ಆರಾಮಾಗಿರಿ ಅನ್ನೋದನ್ನು ಹೇಳಿದ ಮೇಲೆ ಅವರೆಷ್ಟೋ ರಿಲ್ಯಾಕ್ಸ್ಡ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಾವು ಕೂಡ ಪ್ರಯತ್ನ ಪಡ್ತಿರ್ತೀವಿ, ಗೆಲುವು ಸಿಗ್ತಿಲ್ಲ ಅಂತ ಒದ್ದಾಡ್ತಿರ್ತೀವಿ. ಎಷ್ಟೋ ಜನ ಪ್ರಯತ್ನನೇ ಪಡೆದೇ ಸುಮ್ಮನೆ ಕೂತ್ಕೊಂಡಿರ್ತಾರೆ. ನಾವಂತೂ ಅದಲ್ವಲ್ಲ. ಹಾಗಿದ್ರೆ ನಾವು ಯೋಚನೆ ಮಾಡಬೇಕಿತ್ತು. ಗೆಲುವು ಎನ್ನೋದು ಮುಂದಿನ ಹಂತ, ಆಯಿತಾ? ಸೋಲು ಅಥವಾ ಗೆಲುವು ಅನ್ನೋದೆಲ್ಲ ಮುಂದಿನ ಹಂತ. ಅದು ನಮ್ಮ ಕೈಯಲ್ಲಿಲ್ಲ. ಎಲ್ಲ ಬಾರಿಯೂ ನಾವು ಅಂದುಕೊಂಡಂತೆ ಆಗುವುದಿಲ್ಲ. ಆದರೆ ಸೋಲನ್ನು ಹಿಮ್ಮೆಟ್ಟಿಸುವ ಮಂತ್ರ ಒಂದಿದೆ, ಸೋಲನ್ನು ಓಡಿಸೋ ಅಂಥ ಮಂತ್ರ ಒಂದಿದೆ. ಅದು ಸೋಲನ್ನು ಉದಾಸೀನ ಮಾಡುವುದು ಮತ್ತು ಅದನ್ನು ಅಲ್ಲಿಯೇ ಬಿಟ್ಟು ಮುಂದೆ ನಡೆಯುವುದು. ನಾವು ಹಳೆಯ ಪಾಸ್ಟಲ್ಲಿ ಸೋತು ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ಇಟ್ಕೊಂಡು ಅದೇ ನನ್ನ ಜೀವನ ಆಗಿಬಿಡುತ್ತೆ ಅಂತ ಬದುಕೋದ್ರ ಬದಲು ಅದನ್ನು ಬಿಟ್ಟು ಅದರಿಂದ ಕಲ್ತಿರೋ ಪಾಠನ ನೆನಪಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗೋದು.
ಎಷ್ಟು ಬೆನಿಫಿಟ್ ಅಂತ ಅಂದರೆ, ಲೈಫಲ್ಲಿ ಸಾಕಷ್ಟು ಹೊಡೆತ ತಿಂದಮೇಲೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ನಾವು ಕರೆಕ್ಟಾಗಿ ಇಡಬೇಕು. ಆ ಸೋಲು ನಮಗೆ ಕಲಿಸಿರುವಂತಹ ಪಾಠ ಅದು ಅಲ್ವಾ. ಅದನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕು, ನಾವೇ ಅದನ್ನು ಜೊತೇಲಿ ಕರ್ಕೊಂಬರೋದಲ್ಲ. ನಿಮ್ಮ ಸೋಲಿಗೆ ಕಾರಣಗಳು ಅನೇಕ ಇದೆ. ನಿಮ್ಮ ಏನು ಅಫ್ಕೋರ್ಸ್ ಅವೇರ್ನೆಸ್ ಇಲ್ಲದೆ ಇರ್ಬೋದು, ಅತಿಯಾಗಿ ಯೋಚನೆ ಮಾಡೋದಾಗಿರ್ಬೋದು, ಆತ್ಮವಿಶ್ವಾಸದ ಕೊರತೆ ಆಗಿರ್ಬೋದು, ಅಥವಾ ತುಂಬ ಓವರ್ ಕಾನ್ಫಿಡೆನ್ಸ್ ಇರ್ಬೋದು. ಎದುರಾಳಿಯನ್ನು ಹೇಗೆ ಇವರು ಅಂತ ಗೊತ್ತಾಗದೆ ನಾವು ಹೋಗಿ ತಪ್ಪಾಗಿ ನಿರ್ಧಾರ ತೊಗೊಂಡಿರ್ಬೋದು. ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾವು ಅದನ್ನು ಬೇರೆ ಥರನೇ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿರ್ಬೋದು. ಅಥವಾ ನಮಗೆ ಆ ಸಮಯದಲ್ಲಿ ಹೇಗಿರಬೇಕು ಅಂತ ಗೊತ್ತಾಗದೆ, ಅಥವಾ ಯಾವುದೋ ಒಂದು ಪ್ರಾಬ್ಲಮ್, ಯಾವುದೋ ಒಂದು ಪರಿಸ್ಥಿತಿಗೆ ಸಿಲುಕ್ಕೊಂಡು ನಾವು ಏನೋ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೋದು. ಇವೆಲ್ಲವೂ ಕೂಡ ನಮ್ಮ ಗೆಲುವನ್ನು ನಿರ್ಧಾರ ಮಾಡುತ್ತೆ. ಕೆಲವೊಮ್ಮೆ ಗೆಲುವು ಬೇಕೇ ಬೇಕು ಎಂದು ಅದನ್ನೇ ಬೆನ್ನಟ್ಟಿ ಹೋದಾಗ ಸಣ್ಣ ಪುಟ್ಟ ಅಂಶಗಳನ್ನು ಪರಿಗಣಿಸದೆ ಹೋದರೂ ಅದು ನಿಮ್ಮ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನು ಗಮನಿಸದೆ ಕೊರಗುತ್ತಾ ಕುಳಿತು ಬಿಟ್ಟರೆ ಸಿಗಬಹುದಾದ ದೊಡ್ಡದೊಂದು ಗೆಲುವು ಕೈತಪ್ಪಿ ಹೋಗಿಬಿಡುತ್ತೆ. ಹಾಗಾಗಿ ವಿಪರೀತವಾದ ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಿ. ನಿಮ್ಮ ಚಿತ್ತ ಒಂದೇ ಕಡೆ ಇರಲಿ, ನಿಮ್ಮ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರಲಿ. ಯಾವ ಕಡೆ? ಅದು ಗೆಲುವಿನತ್ತ ಮಾತ್ರವೇ, ಹೊರತಾಗಿ ಹಿಂದೆ ಏನಾಯಿತು ಎನ್ನುವುದರ ಬಗ್ಗೆ ಅಲ್ಲ. ಆ ಸೋಲು ಮರುಕಳಿಸಿ ನೀವು ಮತ್ತೆ ಸೋಲಿನ ದವಡೆಗೆ ಬೀಳಬಾರದು. ಒಂದು ಸೋಲಿನ ಸರಣಿಯಾಗಬಾರದು ಎಂದಾದರೆ ಬೇಕಾಗಿರುವುದು ತಾಳ್ಮೆ. ಹಿಂದಿನ ಘಟನೆಯನ್ನು ಮೆಲುಕು ಹಾಕಿ ತಾನೆಲ್ಲಿ ಎಡವಿದೆ ಎಂದು ಅರ್ಥ ಮಾಡಿಕೊಂಡು ಎಲ್ಲ ತಪ್ಪುಗಳನ್ನು ತಿದ್ದುಕೊಂಡು ಹೊಸದನ್ನು ಮಾಡುವ ಹುಮ್ಮಸ್ಸು ನಮ್ಮಲ್ಲಿ ಇರಬೇಕು. ಹಾಗೆ ಮಾಡುವಾಗ ನಿಮ್ಮ ಹಳೆಯ ಸೋಲು ನಿಮ್ಮ ಅಂತಃಶಕ್ತಿಯನ್ನು ಸೋಲಿಸಲು ಬಿಡಬೇಡಿ. ನಿಮ್ಮನ್ನು ಕುಗ್ಗಿಸಲು, ಕಾಡಿಸಲು ಅದಕ್ಕೆ ನೀವು ಪರ್ಮಿಷನ್ ಕೊಡಬೇಡಿ. ಕುವೆಂಪು ಅವರ ಮಾತೊಂದಿದೆ, 100 ಸಾರಿ ಸೋತಿದ್ದರೇನಂತೆ, 106 ಸಾರಿ ಬಿದ್ದಿದ್ದರೇನಂತೆ. ಸೋಲು ಗೆಲುವಿಗೆ ಮೆಟ್ಟಿಲು, ಬಿದ್ದವರಲ್ಲವೇ ಮರಳಿ ಏಳುವುದು, ಬೀಳದಿದ್ದವನು ಎಂದೂ ಮೇಲೇಳುವುದಿಲ್ಲವಲ್ಲ ಅಂತ ಕುವೆಂಪು ಅವ್ರು ಹೇಳಿರೋ ಮಾತಿದೆ. ಹಾಗಾಗಿ ಸೋಲು ಅನ್ನೋದು ಗೆಲುವನ್ನು ತಗೊಳ್ಳುವಂಥ ದಾರಿಯಲ್ಲಿ ಸಾಕಷ್ಟು ತೊಂದರೆಗಳು ಆಗ್ಬೋದು, ಪ್ರೊಸೆಸ್ಗಳಾಗ್ಬೋದು. ಅದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡಿ. ಸೋಲು ಮತ್ತೆ ನಮ್ಮ ಲೈಫಲ್ಲಿ ಬರಬಾರ್ದು ಅಂದರೆ ಬಹಳ ಸೂಕ್ಷ್ಮವಾಗಿ ತಾಳ್ಮೆ ಇರಬೇಕು. ಆ ಸೋಲಿಂದ ಕಲಿತ ಪಾಠವನ್ನು ಬಹಳ ನೀಟಾಗಿ ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು, ತಿದ್ಕೊಂಡು ಮುಂದಕ್ಕೆ ಹೋಗಬೇಕು. ಬಟ್ ಹೊಸದನ್ನು ಮಾಡೋ ಟೈಮಲ್ಲಿ ಅದೇ ಸೋಲು ನಮಗೆ ಭಯ ಕ್ರಿಯೇಟ್ ಮಾಡಿ ನಮ್ಮನ್ನು ಕುಗ್ಗಿಸೋ ಹಾಗೆ ಮಾಡಬಾರ್ದೇ ಹೊರತು ಚಿಂತನೆ ಮಾಡೋದು ತಪ್ಪಲ್ಲ, ಚಿಂತೆ ಮಾಡೋದು ತಪ್ಪು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ನೀವು ಒಮ್ಮೆ ಸೋತರೆ ಅದು ಕಲಿಸುವ ಪಾಠವನ್ನು ಯಾವ ಗೆಲುವೂ ಕಲಿಸಲಾಗೋದಿಲ್ಲ. ಸತ್ಯ ಅಲ್ವಾ? ನಾವು ಗೆದ್ದರೆ ಒಂದು ಪಕ್ಷ ನಮಗೆ ಏನೋ ಒಂದು ನಾನು ಗೆದ್ದೆ ಅಂತ ಸಿಗ್ಬೋದು. ಆದರೆ ಸೋಲು ಕಲಿಸೋ ಅಷ್ಟು ಪಾಠ, ಅಥವಾ ಸಂಬಂಧಗಳಲ್ಲಿ ನಮ್ಮಿಂದ ಯಾರೋ ಸಡನ್ನಾಗಿ ದೂರ ಆಗೋದು, ಸಡನ್ ಲಾಸು, ಇವೆಲ್ಲ ಇದೆಯಲ್ಲ, ಇದು ಲೈಫಲ್ಲಿ ಕಲಿಸೋ ಅಷ್ಟು ಪಾಠನ ಯಾವ ಸಕ್ಸಸ್ಸು ಕೂಡ ಕಲಿಸಲ್ಲ. ಹಾಗಾಗಿ ಅದನ್ನು ಕೂಡ ನಾವು ರೆಸ್ಪೆಕ್ಟ್ ಮಾಡೋಣ. ಸೋಲು ಕೂಡ ಒಳ್ಳೆಯದೇ, ಯಾಕಂದರೆ ದೊಡ್ಡ ಗೆಲುವಿನ ಕಡೆಗೆ ಕರ್ಕೊಂಡು ಹೋಗೋದು ಸೋಲೆ. ನಾವು ಎಷ್ಟೊಂದು ಬುಕ್ಗಳಲ್ಲಿ ಓದಿದ್ದೀವಿ. ನಾನು ತುಂಬ ಸಲ ಸೋತಿರೋದಕ್ಕೆ ಇವತ್ತು ಇಷ್ಟು ಗೆದ್ದಿದ್ದೀನಿ ಅಂತ ಹೇಳಿರೋ ಅಂಥವ್ರನ್ನೂ ನಾವು ನೋಡಿದ್ದೀವಿ ಅಲ್ವಾ. ಹಾಗಾಗಿ ಸೋಲು ಅನ್ನೋದಕ್ಕೆ ಹೆದರ್ಕೋಬೇಡಿ. ಆ ಸೋಲಿನ ಹಿಂದೆ ಇರುವಂತಹ ಗೆಲುವು ದೊಡ್ಡದಾಗಿರುತ್ತೆ. ನಾವು ದೊಡ್ಡ ಮಟ್ಟದ ಸೋಲನ್ನು ಫೇಸ್ ಮಾಡ್ತಾ ಇದ್ದೀವಿ ಅಂದರೆ ದೊಡ್ಡದಕ್ಕೆ ಕೈ ಹಾಕಿದ್ದೀವಿ ಅಂತ ಅರ್ಥ. ಸೊ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಅದು ಗೆಲುವಿನ ಅರಮನೆಯ ಮೆಟ್ಟಿಲ ಬಳಿ ನಮ್ಮನ್ನು ಬಿಟ್ಟು ಹೋಗುತ್ತೆ. ಬಾಗಿಲ ಬಳಿ ತಲುಪಿದ ಬಳಿಕ ಒಳ ಹೋಗೋದು ಬಿಡೋದು ನಮ್ಮ ಕೈಯಲ್ಲಿದೆ. ಇನ್ನೇನು ಎಲ್ಲವೂ ಮುಗೀತು ಎನ್ನುವ ಭಾವ ಒಂದು ಸೋಲಿನ ಜೊತೆ ಮೂಡಿಬಿಟ್ಟರೆ ಅದಕ್ಕಿಂತ ದೊಡ್ಡ ದುರಂತದ ಸೋಲು ಇನ್ನೊಂದಿಲ್ಲ. ಸೋಲು ಅನ್ನೋದು ನಮಗೆ ಪರಿಸ್ಥಿತಿಗಳಲ್ಲಿ ಆಗೋ ಎಫೆಕ್ಟಿಂದನೋ ಅಥವಾ ಏನೋ ಕಳ್ಕೊಂಡಾಗ ನಾವು ಸೋಲೋದಲ್ಲ. ಸೋತೋಗ್ಬಿಟ್ವಿ ಅಂತ ಅನ್ಕೊತೀವಲ್ಲ, ಮುಗೀತು ನನ್ನ ಜೀವನ ಅನ್ಕೊತೀವಲ್ಲ, ಅದು ದೊಡ್ಡ ಸೋಲು. ಅಂದರೆ ನಮಗೆ ಯಾರೋ ಮೋಸ ಮಾಡಿದ್ರು, ಲಾಸ್ ಆಯಿತು, ಪ್ರಾಬ್ಲಮ್ ಆಗ್ತಾಯಿದೆ, ಇದೆಲ್ಲ ಸೋಲು. ನಾನು ಇನ್ನೇನು ಮಾಡೋಕ್ಕಾಗಲ್ಲ, ನನ್ನ ಲೈಫ್ ಮುಗ್ದೋಯ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ನನ್ನ ಒಳಗಡೆ ಕ್ರಿಯೇಟ್ ಆಗುತ್ತಲ್ಲ, ಅದು ಸೋಲು. ಇಲ್ಲ, ಯಾವುದು ಎಂಡ್ ಆಗಿಲ್ಲ, ಎಲ್ಲ ನನ್ನ ಕೈಯಲ್ಲಿದೆ, ಮತ್ತೆ ನಾನು ಬೌನ್ಸ್ ಬ್ಯಾಕ್ ಆಗ್ತೀನಿ, ಮತ್ತೆ ನಾನು ಇದ್ರ ವಿರುದ್ಧ ನಿಂತ್ಕೊಳ್ತೀನಿ, ನಾನು ಇದರಿಂದ ಪಾಠ ಕಲಿತೀನಿ, ಇದರಿಂದ ಎಚ್ಚರಿಕೆಯಿಂದ ವರ್ಕ್ ಮಾಡ್ತೀನಿ, ಇನ್ನು ಮುಂದೆ ನಾನು ಮತ್ತೆ ಆ ತಪ್ಪನ್ನ ನನ್ನ ಲೈಫಲ್ಲಿ ಮರುಕಳಿಸ್ದಂಗೆ ನೋಡ್ಕೊಳ್ತೀನಿ ಅಂತ ಸ್ಟ್ರಾಂಗ್ ಆಗಿ ಒಂದು ಬೌಂಡ್ರಿ ಹಾಕ್ಬಿಟ್ಟು ನಾನು ಎದ್ದು ನಿಂತ್ಕೋತೀನಲ್ಲ, ಅದು ನಿಜವಾಗ್ಲೂ ಬೇಕಾಗಿರೋದು. ಮುಗೀತು ನನ್ನ ಲೈಫ್ ಅಂದ್ಕೊಂಡ್ರೆ ಅದು ನಿಜವಾದ ಸೋಲು. ಹಾಗಾಗಿ ನಿಮ್ಮ ಲೈಫಲ್ಲಿ ಎಲ್ಲ ಮುಗೀತು, ಆಗೋಯ್ತು, ನಂಗೆ ಹಂಗಾಯಿತು ಹಿಂಗಾಯಿತು ಅಂತ ಕೂತ್ಕೋಬೇಡಿ.
ಜೀವನ ತುಂಬ ದೊಡ್ಡದಿದೆ, ಭರವಸೆ ಯಾವತ್ತೂ ಕಳ್ಕೊಬೇಡಿ. ನಿಮ್ಮ ಜೊತೆ ನಿಮ್ಮ ಸೋಲು ಅಸಲಿಗೆ ಸೋಲೇ ಅಲ್ಲ, ಅದು ನಾಳಿನ ಗೆಲುವು. ಅಭೂತಪೂರ್ವ ಗೆಲುವು, ಬರೀ ಚಿಕ್ಕ ಗೆಲುವಲ್ಲ, ಅದೊಂದು ದೊಡ್ಡ ಗೆಲುವು. ಹಾಗಾಗಿ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ. ತುಂಬ ಸಿಂಪಲ್ಲಾಗಿ ನಾನು ನನ್ನ ಲೈಫ್ನ ಕನೆಕ್ಟ್ ಮಾಡಿ ಹೇಳೋದಾದರೆ, ನನ್ನ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದ್ದಕ್ಕೆ ನಾನು ಬದುಕಿರೋ ಅಷ್ಟೂ ದಿನ ಆರೋಗ್ಯವಾಗಿ ಬದುಕಬೇಕು ಅನ್ನೋವಂತಹ ಗೆಲುವಿನ ಕಡೆಗೆ ಹೋಗೋದಕ್ಕೆ ನನ್ನ ಆರೋಗ್ಯದ ಸೋಲೇ ಕಾರಣ ಆಗಿದ್ದು ನನಗೆ. ಎರಡನೇದು, ನನಗೆ ಹಣಕಾಸಲ್ಲಿ ನನಗಾದಂಥ ಸೋಲೆ ನಾನು ನನ್ನ ಜೀವನದಲ್ಲಿ ತುಂಬ ಬೆಳಿಬೇಕು, ಇದರಿಂದ ತುಂಬ ಜನಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸಿದ್ದೆ ಆ ಸೋಲಿನಿಂದ. ಹಾಗೆ ಸಂಬಂಧದಲ್ಲಿ ನನ್ನ ಜೊತೆಲಿರೋರು ನನಗೆ ಮೋಸ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ಸಂಬಂಧಗಳಲ್ಲಿ ನಿಜವಾಗ್ಲೂ ವಿನ್ ಮಾಡೋದು ಹೇಗೆ ಅಂತ. ಇವತ್ತು ಎಮೋಜಿಮ್ ಸಂಸ್ಥೆ ನಡೆಸ್ತಾ ಇರೋದಾಗಿರ್ಬೋದು, ಇವತ್ತು ಪುಸ್ತಕಗಳಿಂದ ಪರಿವರ್ತನೆ ನಿಮ್ಮ ಮುಂದೆ ಮಾತಾಡ್ತಿರೋದಾಗಿರ್ಬೋದು, ಇದೆಲ್ಲವೂ ಕೂಡ ನೂರಾರು ಸೋಲುಗಳು ನನ್ನ ಬೆನ್ನ ಹಿಂದೆ ಆಗಿರೋದಕ್ಕೆ ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಲೈಫಲ್ಲಿ ಯಾವುದೇ ಸೋಲು ನಡೀಲಿ, ಅದು ಸೋಲಲ್ಲ. ಸೋಲಾಯ್ತಪ್ಪ, ನನ್ನ ಜೀವನ ಮುಗೀತಪ್ಪ ಅಂದ್ಕೊಳ್ತೀವಲ್ವ, ಅದು ನಿಜವಾದ ಸೋಲು. ನಮ್ಮ ಆತ್ಮವಿಶ್ವಾಸ ಯಾವತ್ತು ಸಾಯುತ್ತೆ ಅವತ್ತು ನಾವು ನಿಜವಾಗ್ಲೂ ಸೋತಂಗೆ. ಹಾಗಾಗಿ ಇವತ್ತವರೆಗೂ ಏನಾಗಿದೆ ನಿಮ್ಮ ಜೀವನದಲ್ಲಿ ಅದರಿಂದ ಒಳ್ಳೆ ಪಾಠನ ಕಲಿತು ಮುಂದಕ್ಕೆ ಹೋಗೋದಕ್ಕೆ ನಾವೆಲ್ಲರೂ ರೆಡಿಯಾಗೋಣ. ಒಳ್ಳೆಯದನ್ನು ಬಯಸೋಣ, ಎಲ್ರಿಗೂ ಒಳ್ಳೆಯದನ್ನು ಬಯಸೋಣ, ಹಾಗೆ ನಮಗೆ ನಾವು ಒಳ್ಳೆಯದನ್ನು ಬಯಸ್ಕೊಳ್ಳೋಣ. ಯಾರಾದರೂ ಸೋತು ಕೂತಿರೋರಿಗೆ ಬೆನ್ನು ತಟ್ಟಿ ಮುಂದಕ್ಕೆ ತಳ್ಳೋದಕ್ಕೆ ನಾವೆಲ್ಲರೂ ಸೇರಿ ಸಹಕಾರ ಮಾಡೋಣ. ಹಾಗೆ ನೀವು ಕೂಡ ಮುಗ್ದೋಯ್ತು ನನ್ನ ಲೈಫು ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ. ಹೋಪ್ ಇದೆ, ಭರವಸೆ ಇದೆ. ಆ ಭರವಸೆ ಏನು, ಆ ಭರವಸೆಯ ಬೆಳಕು ಯಾವುದು ಅನ್ನೋದ್ರ ಕಡೆಗೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ಚಾಪ್ಟ್ರಲ್ಲಿ ನಿಮ್ಗೆ ಏನೆಲ್ಲ ಗೊತ್ತಾಯಿತು ಅಂತ ಕಮೆಂಟ್ ಮಾಡಿ. ಮತ್ತೆ ನಮ್ಮ ಭರವಸೆಯನ್ನು, ನಂಬಿಕೆಯನ್ನು ಹೆಚ್ಚು ಮಾಡೋಕ್ಕೆ ಮುಂದಿನ ಚಾಪ್ಟರ್ ಯಾವುದು ಅಂತ ನಾಳೆ ಓದೋಣ. ಥ್ಯಾಂಕ್ ಯು.